ವಿದ್ಯಾರ್ಥಿನಿಯರ ಜೊತೆ ವಿದ್ಯಾರ್ಥಿಗಳಿಗೂ ಫ್ರೀ ಬಸ್ ಪಾಸ್ ಘೋಷಣೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಜಾರಿಗೆ ತರುವುದಕ್ಕೆ ಮುಂದಾದ ಸರ್ಕಾರ. ಅಗತ್ಯ ದಾಖಲೆಗಳನ್ನು ಕೊಟ್ಟು ಪಾಸ್ ಪಡೆಯೋದಕ್ಕೆ ಶೀಘ್ರ ವ್ಯವಸ್ಥೆ. ಸಿಎಂ ಆದ್ಮೇಲೆ ಅಧಿಕಾರಿಗಳ ಜೊತೆ ಮೊದಲ ಸಭೆ. ಸರ್ಕಾರದಿಂದ ಅಧಿಕಾರಿಗಳ ನಿರೀಕ್ಷೆ, ಅಧಿಕಾರಿಗಳಿಂದ ಸರ್ಕಾರದ ನಿರೀಕ್ಷೆ ಬಗ್ಗೆ ಚರ್ಚೆ. ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುವಂತೆ ಕೆಲಸ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸೂಚನೆ. ನನಗೆ ಹಿಸ್ಟ್ರಿ ಅಳಿಸೋದಕ್ಕೆ, ಬ್ರೇಕ್ ಮಾಡೋದಕ್ಕೆ ಇಷ್ಟವಿಲ್ಲ. ಇತಿಹಾಸವನ್ನ ನಾವು ನಿರ್ಮಾಣ ಮಾಡಬೇಕು. ನಿಮ್ಮ ಆತ್ಮಸಾಕ್ಷಿಗೆ ಕೆಲಸ ಮಾಡಿ ಅಂತ ಹೇಳಿದ್ದೇನೆ. ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಆಯ್ಕೆ. ದೆಹಲಿ ಭೇಟಿ ಬಳಿಕ ಅಧಿಕಾರ ಸ್ವೀಕರಿಸಲು ನಿರ್ಧಾರ. ಸೋನಿಯಾ ರಾಹುಲ್ಗೆ ಧನ್ಯವಾದ ಸಲ್ಲಿಸಿ ವಾಪಸ್ ಬಂದ ಮೇಲೆ ಸ್ಥಾನ ಅಲಂಕರಿಸಲಿರುವ ಹರಿಪ್ರಸಾದ್. ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಬಿಕೆ ಹರಿಪ್ರಸಾದ್. ಸತೀಶ್ ಜಾರಕಿಹೊಳಿ ಬಳಿಕ ಸಿದ್ದು ಭೇಟಿ. ನೂತನ ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದಿಸಿ ಶುಭ ಹಾರೈಸಿದ ಮಾಜಿ ಮುಖ್ಯಮಂತ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.